ವೀಕ್ಷಕರೇ, ದಿನಾಂಕ 27/3/2025 ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ಭೀಮ್ ಪ್ರಜಾ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವೈಟ್ ಫೀಲ್ಡ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೆ ಸ್ವಾಭಿಮಾನಿಗಳ 40 ದಿನಗಳ ಕಾಲ್ನಡಿಗೆ ಜಾಥಾವು ಮರಿಯಮ್ಮನಹಳ್ಳಿ ಪಟ್ಟಣಕ್ಕೆ ಆಗಮಿಸಿದಾಗ ಮರಿಯಮ್ಮನಹಳ್ಳಿಯ ದಲಿತ ಮುಖಂಡರು ಮತ್ತು ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬೀಸರಹಳ್ಳಿ ಆನಂದಪ್ಪ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರಾದ ವಸಂತ್, ಡಿಎಸ್ಎಸ್ ಮಂಜುನಾಥ್, ಬಿ ಹುಲಗಪ್ಪ, ಎಲ್ ಪ್ರಹ್ಲಾದ್, ಎಲ್ ಚಂದ್ರಶೇಖರ್, ಎಲ್ ಕೃಷ್ಣಪ್ಪ, ಎಲ್ ಸೋಮನಾಥ್, ಅಭಿ, ಸ್ವಾಮಿ, ಎಲ್ ಹನುಮಂತ, ಪ್ರಕಾಶ್ ಇನ್ನೂ ಹಲವು ದಲಿತ ಮುಖಂಡರು ಕಾಲ್ನಡಿಗೆ ಜಾಥಾಗೆ ಸ್ವಾಗತ ಕೋರಿ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಭೀಮ್ ಪ್ರಜಾಸಂಘ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಮುರುಗೇಶ್ ಮಾತನಾಡಿ, ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು ದಲಿತ ಪರ ಹೋರಾಟಗಾರರು ಹಾಗೂ ಒಳ ಮೀಸಲಾತಿ ಹೋರಾಟಗಾರರು ಉಪಸ್ಥಿತರಿದ್ದರು. ವರದಿಗಾರರು ಹೊನ್ನೂರು ಸ್ವಾಮಿ ಪಿಎಚ್. ಇದು ಗರುಡ ನ್ಯೂಸ್, ವಿಜಯನಗರ. ಕಾಲ್ನಡಿಗೆ ಜಾಥಾ ಉದ್ದೇಶ ಏನು ಸರ್? ಈಗ ನಾವು ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಏನು ಸ್ವಾಭಿಮಾನಿಗಳ ಒಂದು 40 ದಿನಗಳ ಕಾಲ್ನಡಿಗೆ ಜಾಥಾ ಉದ್ದೇಶ ಏನಪ್ಪ ಅಂದರೆ, ನಮ್ಮ ರಾಜ್ಯಕ್ಕೆ ಒಂದು 2500 ವರ್ಷಗಳ ಒಂದು ಇತಿಹಾಸವುಳ್ಳಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 200 ಮೀಟರ್ಗಳ ಎತ್ತರದ ಒಂದು ಬೃಹತ್ತಾದ ಪುತ್ಥಳಿ ನಮಗೆ ಬೇಕು. ಮತ್ತು ಅದರ ಜೊತೆಯಲ್ಲಿ ಸರ್ಕಾರದ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ಲಿಪಿಗಳು ಹಿಂದಿ ವಾಕ್ಯದಲ್ಲಿರುತ್ತೆ, ಅದನ್ನು ಕನ್ನಡ ಪದಕ್ಕೆ ಬದಲಾವಣೆ ಮಾಡಬೇಕು. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸ್ಮಶಾನ 2 ಎಕರೆ ಎಲ್ಲ ಗ್ರಾಮಗಳಲ್ಲೂ 2 ಎಕರೆ ಜಮೀನನ್ನು ಕಾಯ್ದಿರಿಸಬೇಕು. ಮತ್ತು IAS IPS KS ತರಬೇತಿ ಕೇಂದ್ರಗಳು ಆಯಾ ಪ್ರತಿ ಜಿಲ್ಲೆಗಳಲ್ಲಿ ಒಂದೊಂದು ಸ್ಥಾಪನೆ ಆಗಬೇಕು. ಮತ್ತು ಬುದ್ಧನ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಈ ಒಂದು 5 ಬೇಡಿಕೆ ಇಟ್ಕೊಂಡು ನಾವು ಏನು ಬೀದರ್ನಿಂದ ಫ್ರೀಡಂ ಪಾರ್ಕ್ವರೆಗೂ ನಾವು ಒಂದು ಕಾಲ್ನಡಿಗೆ ಜಾಥಾ ಇಟ್ಕೊಂಡಿದ್ದೀವಿ ಸರ್. ಬೇಡಿಕೆ ಈಡೇರಿದರೆ ಯಾವ ರೀತಿ ಹೋರಾಟ ಆಗುತ್ತೆ ನಿಮ್ಮದು? ಸರ್, ಬೇಡಿಕೆ ಆ ಮಾತಿಗೆ ಅದರ ರೆಸ್ಪಾನ್ಸೇ ಇಲ್ಲ ಸರ್. ಯಾಕಂದರೆ ಸಿದ್ದರಾಮಯ್ಯ ಅಲ್ಲ, ಅವರು ದಲಿತರ ಪರವಾಗಿ ನಿಲ್ಲುವಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಈ ಮನವಿಗೆ ಸ್ಪಂದಿಸ್ತಾರೆ ಅನ್ನೋದು ನಮಗೆ 100% ನಮ್ಗೆ ನಂಬಿಕೆ ಇದೆ ಸರ್. ಇಲ್ಲ, ಅವರು ಸ್ಪಂದಿಸಿಲ್ಲ ಅಂದರೆ ನಾವು ನಮ್ಮ ಮನೆಗಳಿಗೆ ಹೋಗಲ್ಲ, ನಮ್ಮನ್ನು ಜೈಲಿಗೆ ಕಳಿಸ್ಲಿ, ನಾವು ಹೊರಗಡೆ ನಮಗೆ ಇರೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಯಾಕಂದರೆ ನಾವು ಕೇಳ್ತಾ ಇರೋದು ನ್ಯಾಯಯುತವಾದಂಥ ಒಂದು ಹೋರಾಟ, ಶಾಂತಿಯುತವಾದಂಥ ಹೋರಾಟ. ನಮಗೆ ಎಷ್ಟೋ ಈಗ ಏನು ಇಂಥ ಒಂದು ಬಿಸಿಲಲ್ಲಿ ನಾವು ಒಂದು ಕಾಲ್ನಡಿಗೆ ಮುಖಾಂತರ ನಾವು ಒಂದು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅವರು ಸ್ಪಂದಿಸ್ತಾರೆ ಅಂತೇಳಿ ನಮಗೆ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಮತ್ತು ಇದಕ್ಕೆ ಸಂಪೂರ್ಣವಾಗಿ ನಾವು ಮುಂದಿನ ದಿನಗಳಲ್ಲಿ ಒಂದು ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಾವು ಕಾಣ್ತೀವಿ, ದೊಡ್ಡ ಮಟ್ಟದಲ್ಲಿ ಕಾಣ್ತೀವಿ. ಮತ್ತು IAS IPS KS ತರಬೇತಿ ಕೇಂದ್ರಗಳು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂಥ ಕನಸು ಏನಪ್ಪ ಅಂದರೆ, ನನ್ನ ಜನಾಂಗದವರು ಎಲ್ಲ ಸಮುದಾಯದ ಬಡವರು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು. ಆ ಕನಸನ್ನು ನನಸು ಮಾಡಲಿಕ್ಕೆ ನಾವು ಈ ಕಾಲ್ನಡಿಗೆ ಜಾಥಾ ಇಟ್ಕೊಂಡಿದ್ದೀವಿ ಸರ್. ಫ್ರೀಡಂ ಪಾರ್ಕಲ್ಲಿ ಯಾವ ರೀತಿ ಹೋರಾಟ ಇದೆ ನಿಮ್ಮದು? ಸರ್, ನಾವು ಇಲ್ಲಿಂದ ಹೊರಟಿ ಬೆಂಗಳೂರು ಫ್ರೀಡಂ ಪಾರ್ಕಿಗೆ ಹೋಗಿ ನಾವು ಫ್ರೀಡಂ ಪಾರ್ಕಲ್ಲಿ ಒಂದು ಹೋರಾಟದ ಮುಖಾಂತರ ನಾವು ಅಲ್ಲೇ ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಮಾಡ್ತೀವಿ ಸರ್. ಯಾಕಂದರೆ ನಾವು ಮನೆಗಳಿಗೆ ಹೋಗಲ್ಲ. ಫ್ರೀಡಂ ಪಾರ್ಕಲ್ಲಿ ಅನಿರ್ದಿಷ್ಟ ಅವಧಿ ಏನು ನಮ್ಮ ಈ ರಾಜ್ಯದ ಒಂದು ಮುಖ್ಯಮಂತ್ರಿ ಸಾಹೇಬರು ಏನು ಅವರು ಬಂದು ನಮ್ಮ ಮನವಿಗೆ ಸ್ಪಂದಿಸಿ ಅದುವರೆಗೂ ನಾವು ಮನೆಗಳಿಗೆ ಹೋಗೋ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡ್ತೀರಿ ಸರ್. ಮತ್ತು ಯಾಕಪ್ಪ 200 ಮೀಟ್ರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬೇಕು ಅಂತೇಳಿ ತಮಗೆಲ್ಲರಿಗೂ, ಮತ್ತು ನನಗೆ ಸುಮಾರು ಕಡೆ ನನ್ನನ್ನು ಕೇಳಿದ್ರು, ಯಾಕೆ ನಿಮಗೆ 200 ಮೀಟ್ರೇ ಬೇಕು ಅಂತ. ಯಾಕಂದರೆ ಗುಜರಾತಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು 182 ಮೀಟ್ರ್ಗಳ ಒಂದು ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ. 2013ರಲ್ಲಿ ಮಾನ್ಯ ನರೇಂದ್ರ ಮೋದಿಜಿಯವರು ಆ ಭಾಗದಲ್ಲಿ ಗುಜರಾತಲ್ಲಿ ಒಂದು ಏನು CM ಇದ್ದಾಗ. ಹಂಗಾಗಿ
ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಏನು ನರೇಂದ್ರ ಮೋದಿಜಿ ಅವ್ರಿಗಿನ್ನ ಏನು ಕಮ್ಮಿ ಇಲ್ಲ, ಇವರು ಮಾಡ್ತಾರೆ. ಯಾಕಂದರೆ ಇವರು ಮಾಡಿದ್ರೆ ಇಡೀ ಜಗತ್ತಿಗೆ ಇವರು ಹೆಸರು ಗೊತ್ತಾಗುತ್ತೆ. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ, ಸಂವಿಧಾನ ಪರವಾಗಿ ಇವರು ನಿಂತಿದ್ದಾರೆ ಅಂಥೇಳಿ ನಮ್ಗೆ ಆ ಒಂದು ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ನಮ್ಮನ್ನು ಕೈ ಬಿಡೋದಿಲ್ಲ, ದಲಿತರ ಪರವಾಗಿ ನಿಲ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪರವಾಗಿ ನಿಲ್ತಾರೆ. ಇವಾಗ ನಾವು ಕೇಳಿರೋ ಬೇಡಿಕೆ ಎಲ್ಲನೂ ಸರಿಯಾಗಿದೆ ಅಂಥೇಳಿ ತಮ್ಮ ಮಾಧ್ಯಮದವರು ಕೂಡ ನಮಗೆ ತಿಳಿಸಿದ್ದಾರೆ ಸರ್. ಮಾಧ್ಯಮದವರು ಸುಮಾರು ಜನಗಳು ನಮಗೆ ನೀವು ಬೇಡಿಕೆ ಇಟ್ಟಿದ್ದೀರ, ತುಂಬ ಒಳ್ಳೆಯ ವಿಚಾರಗಳು, ಸರ್ಕಾರ ಪರಿಗಣಿಸುತ್ತೆ, ಸರ್ಕಾರ ನಿಮ್ಮ ಜೊತೆಲಿ ಇರ್ತದೆ ಅಂತೇಳಿ ಸಾಮಾನ್ಯ ಪ್ರಜೆಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಅಫಿಷಿಯಲ್ ಎಲ್ಲ ನಮ್ಗೆ ಹೇಳಿದ್ದಾರೆ. ಹಂಗಾಗಿ ನಮಗೆ ನಂಬಿಕೆ ಇದೆ, ಅದು ಏನಾದರೂ ಈಡೇರಿಸದೆ ಹೋದರೆ ನಾವು ಅಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ, ಮತ್ತು ನಾವು ಮನೆಗಳಿಗೆ ಹೋಗೋಲ್ಲ, ಜೈಲಿಗೆ ಹೋಗೋಕ್ಕೂ ನಾವು ಸಿದ್ಧ ಸರ್. ಓಕೆ ಸರ್, ಧನ್ಯವಾದಗಳು. ಆದಷ್ಟು ಬೇಗ ನಿಮ್ಮ ಈ ಒಂದು ಕನಸು ನನಸಾಗಲಿ ಅಂತ ನಾವು ಆಶಿಸ್ತೇವೆ ಸರ್. ಇವತ್ತು 22ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಹಂಗಾಗಿ ಏನು ಸ್ವಾಭಿಮಾನಿಗಳ ಒಂದು ಕಾಲ್ನಡಿಗೆ ಜಾಥಾ ಇವತ್ತು ಬಹಳ ಅಭೂತಪೂರ್ವ ಸ್ವಾಗತ ಎಲ್ಲ ಗ್ರಾಮಗಳಲ್ಲಿ ನಮಗೆ ವಿಶೇಷವಾಗಿ ನಮಗೆ ಸಿಗಲಿದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ಈ ರೀತಿ ಸ್ವಾಗತ ಮಾಡ್ತಾ ಇರೋ ಒಂದು ವಿಚಾರ ನಾವು ಕೇಳಿದಾಗ ನಮಗೆ ಸಂತೋಷ ಆಗ್ತದೆ. ಯಾಕಪ್ಪ ಈ ನಮ್ಮ ನಡೆಯೋದು ಕೂಡ ನಮಗೆ ನೋವು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ಭೀಮ ಸೈನಿಕರು, ಭೀಮನ ಮಕ್ಕಳು ಇವತ್ತು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ಈ ರೀತಿ ಸ್ವಾಗತ ಮಾಡ್ತಾರೆ ಅಂತ ನಾವು ಕನಸಲ್ಲೂ ಕೂಡ ನೆನೆಸ್ಕೊಂಡಿಲ್ಲ. ಹಂಗಾಗಿ ಮರಮ್ಮನ ಪಾಳೆ ಅಲ್ಲ, ಮರಮ್ಮನಹಳ್ಳಿ ಗ್ರಾಮದವರು ವಿಶೇಷವಾಗಿ ಅಭೂತಪೂರ್ವ ಸ್ವಾಗತ ಕೋರಿದ್ದಾರೆ. ಹಂಗಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರಿಗೆ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಮತ್ತು ಈ ಹೋರಾಟಕ್ಕೆ ನಾವು ಪಾಲ್ಗೊಳ್ತೀವಿ, ಈ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೀವಿ. ಏನು ಫ್ರೀಡಮ್ ಪಾರ್ಕ್ಗೆ ನಾವು ನೂರಾರು ಸಂಖ್ಯೆಯಲ್ಲಿ ಇಲ್ಲಿಂದ ನಾವು ಫ್ರೀಡಮ್ ಪಾರ್ಕ್ ಬಂದು ಈ ಹೋರಾಟ ಯಶಸ್ಸು ಮಾಡೋಣ ಅಂಥೇಳಿ ಗ್ರಾಮಸ್ಥರೆಲ್ಲ ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್. ಧನ್ಯವಾದಗಳು ಸರ್, ಗರುಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.